ಅದನ್ನು ಮಾಡಲಿಕ್ಕೆ ಇವತ್ತೇನು 240 ಕೋಟಿ ರೂಪಾಯಿಯಲ್ಲಿ ಇವತ್ತು DPR ಅನ್ನ ಇವತ್ತು ತಯಾರು ಮಾಡಿ ಈ DPR ಅನ್ನ ಸರ್ಕಾರಕ್ಕೆ ಸಲ್ಲಿಸಿ ಆ ಬೇಕಾಗಿರತಕ್ಕಂಥ ಹಣವನ್ನು KUDFC ನನ್ನ ಒಂದು ಸಂಸ್ಥೆ ಆಗಿರತಕ್ಕಂಥ KUDFC ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿ ಆ ಹಣವನ್ನು ಮಂಜೂರು ಮಾಡಿಸ್ಕೊಂಡು ಬಂದು ಸಂಪೂರ್ಣವಾಗಿ ನಗರದಲ್ಲಿ 2058 ಇಸ್ವಿಗೆ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು DPR ತಯಾರು ಮಾಡಿದ್ದೇವೆ. ಉದ್ದೇಶ ಬಂಗಾರಪೇಟೆ ನಗರಾದ್ಯಂತ ಕೂಡ ವ್ಯವಸ್ಥಿತವಾಗಿ ಕುಡಿಯುವ ನೀರನ್ನು ಕೊಡ್ತಕ್ಕಂಥದ್ದು, ಸಿವರೇಜ್ ಅನ್ನು ಮಾಡ್ತಕ್ಕಂಥದ್ದು, ಇದರೊಟ್ಟಿಗೆ STP ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗೆ ಇವತ್ತು ಈ ಸಭೆಯಲ್ಲಿಟ್ಟು ಅನುಮೋದನೆಯನ್ನ ಪಡೆಯಲಾಗಿದೆ. ಅದೇ ರೀತಿ ಕೂಡ 10ನೇ ಹಣಕಾಸು ಯೋಜನೆ ಮಂಜೂರಾಗಿದ್ದ ಹಣ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಂಗಾರಪೇಟೆಗೆ ಕಳೆದ ವಾರ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರ ನನ್ನ ಮನವಿಗೆ ಹೋಗ್ಬಿಟ್ಟು ಪುರಸಭೆಗೆ 23 ಕೋಟಿ ರೂಪಾಯಿಗಳನ್ನು ಹೊಸದಾಗಿ ಮಂಜೂರು ಮಾಡಿಸ್ಬಿಟ್ಟು ಅದರಲ್ಲಿ ಬಂಗಾರಪೇಟೆ ಪಟ್ಟಾಭಿಷೇಕ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ 2 ಕೋಟಿ, ರಂಗಮಂದಿರ ಏನೇ ಪೂರ್ತಿ ಮಾಡಲಿಕ್ಕೆ 2 ಕೋಟಿ, ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ 2 ಕೋಟಿ, ಜೊತೆಗೆ ಪ್ರಾಥಮಿಕ ಶಾಲೆ ಕಾರಣ ಹಳೆದಾಗಿದೆ ಅವೆಲ್ಲವನ್ನು ಡಿಮಾಲಿಷ್ ಮಾಡಿ ಹೊಸದಾಗಿ ಮಾಡಲಿಕ್ಕೆ 2 ಕೋಟಿ, ನಗರ ವ್ಯಾಪ್ತಿಯಲ್ಲಿ ಚರಂಡಿ ಡ್ರೈನ್ ನಿರ್ಮಾಣ ಮಾಡಲಿಕ್ಕೆ 15 ಕೋಟಿ, ಒಟ್ಟು 23 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ನಗರಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಏನ್ ಕಾಮಗಾರಿ ತಗೋಬೇಕು ಅಂತೇಳಿ ತೀರ್ಮಾನ. ಜೊತೆಗೆ ಈಗಾಗಲೇ 22.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿಯಲ್ಲಿ ಪೈಪ್ ಕಾಮಗಾರಿ ಪ್ರಾರಂಭ ಆಗಿ ಪೂಜೆ ಆಗಿದೆ. ಕಾಮಗಾರಿಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದರೊಟ್ಟಿಗೆ STP ಮಾಡಲಿಕ್ಕೆ ಕೂಡ ನನ್ನ KUDFC ಇಂದ 11.5 ಕೋಟಿ ರೂಪಾಯಿ ಆ ಕಾಮಗಾರಿಯನ್ನು ಕೂಡ ದೇಶದಲ್ಲಿ 15ರಲ್ಲಿ ಇವತ್ತು ಮಾಡ್ತೇವೆ. ಉಳಿದಂತೆ ಹೊಸಬಾ ಸ್ಥಳಗಳು ದೇಶದಲ್ಲಿ ಗ್ರಾಮದ ಸಾಯಿರಾಮಪುರ 115, 103ರಲ್ಲಿ, ಕಾರಳಿ ಗ್ರಾಮದ 197ರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನು ಆಕ್ರಮಣ ಮಾಡಿಕೊಂಡಿದ್ದಾರೆ ಅವನ್ನೆಲ್ಲ ಕೂಡ ಏನು ಸರ್ವೆ ಸ್ಕೆಚ್ ಮಾಡಿ ನೋಟಿಸ್ ಕೊಟ್ಟಿದ್ದೇವೆ. ಆ ನೋಟಿಸಿನ ಮೇರೆಗೆ ಅಲ್ಲಿ ಯಾರ್ಯಾರು ಸರ್ಕಾರಿ ಜಮೀನು ಇದ್ದಾರೆ ಅವರೆಲ್ಲ ಕೂಡ ತೆರವುಗೊಳಿಸಬೇಕು ಅಂತೇಳಿ ಪುರಸಭೆಯಿಂದ ತೀರ್ಮಾನವನ್ನು ತಗೊಂಡಿದ್ದೀವಿ.